ಮಕ್ಕ ಏನ್ ನೋಡ್ತಾ ಇದ್ರು ಅವ್ನ ಹೇಳ್ಕೊಂಡ್ ಕೂರ್ಸಿ ಬರ ಕಡೆ ನೀನೇನಮ್ಮ ಮಕ್ಕ ನೋಡ್ತಾ ಇದ್ದೆ ಕೂತ್ಕೋ. ಐನೋರೆ ಸಂಬಂಧ ಮಾಲೆ ಕೊಡಿ, ಸಂಬಂಧ ಮಾಲೆ. ಹಾರ ಬದಲಾಯಿಸ್ಕೊಡಿಮ್ಮ. ಅಯ್ಯೋ ಶಾಸ್ತ್ರಿಗಳೇ, ಹಾರ ಬೇಡ ಶಾಸ್ತ್ರಿಗಳೇ, ಯಾವ್ದಾದ್ರು ಹಗ್ಗ ಇದ್ರೆ ಕೊಡಿ. ಯಾಕೆ ನೇಣ್ ಹಾಕೊಂಡ್ ಸಾಯಕ್ಕೆ. ಶಾಟ್ ಅಪ್. ಹಾರ ಬದಲಾಯಿಸ್ಕೊತ್ಕೋ ಇಲ್ಲ ನಿನ್ನ. ನೀವ್ ಇಷ್ಟೊಂದು ಮರ್ಯಾದೆಯಿಂದ ಹೇಳಿದ್ಮೇಲೆ ಬದಲಾಯಿಸ್ಕೊತೀರಿ. ಹಾರ ತಗೋ, ಹಾರ ತಗೋ. ಹಾಕಮ್ಮ ಹಾಕಮ್ಮ ಹಾಕಮ್ಮ. ಕ್ಯಾಪ್ ತೆಗಿರಿ, ತಾಳಿ ಕೊಡಿ. ಕ್ಯಾಪ್ ತೆಗಿರಲಿ. ಕಟ್ಟಿ ಕಟ್ಟಲಿ ರಾಜೇಂದ್ರ, ಕಟ್ಟೋ. ಹಾ ಬೇಗ ಮಂತ್ರ ಹೇಳಿ. ಮಂತ್ರ ಹೇಳಿದ್ರೆ ಬಾಯ್ ಬಡ್ಕತ್ತಾ ಇದ್ರಲ್ಲ. ಡಿಸಿಪ್ಲಿನ್ ಇಲ್ದೆ ಡ್ಯೂಟಿ ಯಾಕೆ ಮಾಡ್ತೀರಾ? ಹೋಗ್ರಿ ಆಚೆ. ಏನಂದ್ರೆ ನೀವ್ ಇಲ್ಲಿದ್ದೀರಾ? ಇಲ್ಲ ಅನ್ಕೊಂಡ್ಬಿಟ್ಟಿದೆ. ಪುರೋಹಿತ್ರನ್ ಕರ್ಕೊಂಡ್ ಬಂದಿದ್ದೀನಿ. ಯಾಕೆ? ಇವತ್ತು ನೀವು ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ. ನಾನಾ ಮದುವೆನಾ? ಅದು ನಿನ್ ಜೊತೆ? ಗೋವಿಂದ, ಒಳ್ಳೆ ತಮಾಷೆ ಮಾಡ್ತೀರಾ ನೀವು. ಇವ್ರು ಯಾವಾಗ್ಲೂ ಹೀಗೆ. ನೀವು ಬೇಗ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಳ್ಳಿ. ಹೌದು, ಮುಹೂರ್ತ ಮೀರ್ ಹೋಗುತ್ತೆ, ಬೇಗ ರೆಡಿಯಾಗಿ. ಹೇಳಯ್ಯ ಮೇಲೆ ಜಾಗ ಸಿಕ್ಬಿಡ್ತು ಅಂತ ಲಗೇಜ್ ಹಾಕ್ಬಿಟ್ಯಾ? ನನ್ ಸ್ಟೇಷನ್ ಅಲ್ಲೇ ನನ್ನ ಮದುವೆನಾ? ಯಾಕ್ರೆ ಮಾತ್ ಕೊಟ್ಟು ಮಾತ್ ಬದಲಾಯಿಸ್ತೀರಾ? ಪುಣ್ಯ ಕ್ಷೇತ್ರದಂತ ಪವಿತ್ರವಾದ ಪೊಲೀಸ್ ಸ್ಟೇಷನ್ ಅಲ್ಲಿ ಮದ್ವೆ ಮಾಡ್ಕೊಂಡ್ರೆ ಪೊಲೀಸ್ ಬೇಡಿ ತರ ನಮ್ ಸಂಬಂಧ ಸ್ಟ್ರಾಂಗ್ ಆಗಿರುತ್ತೆ ಅಂತ ನೀವೇ ತಾನೇ ಹೇಳಿದ್ದು. ನಾನ್ ಹೇಳಿದ್ನ? ನಿಮ್ಗ್ ಅನ್ಕೊಡಿ. ಯಾಕೆ ಇದ್ರ ಮೇಲೆ ಪ್ರಮಾಣ ಮಾಡಕ? ಅಲ್ಲ, ನನ್ ಪ್ರಾಣ ಕಳ್ಕೊಳಕ್ಕೆ. ನಾನ್ ಕೊಡಲ್ಲ. ನನ್ನ ಸಾಯೋದಕ್ಕೂ ಬಿಡೋಲ್ಲ, ತಾಳಿ ಕಟ್ಟಿ ಮದ್ವೆನೂ ಮಾಡ್ಕೊಳ್ಳಲ್ಲ. ಪರಮಾತ್ಮ ಭಕ್ತರು ಕೃಷ್ಣ ಅಂತ ಕೂಗ್ದಾಗ ಬರ್ತೀಯಂತೆ. ಎಲ್ಲಿದೀಯಾ ತಂದೆ? ಮಗಳೇ, ನಾನು ಇಲ್ಲಿಯೇ ಇರುವೆನು. ಏನಿದು ನಿನ್ನ ಕೂಗಾಟ? ಕೂಗಾಟ ಅಲ್ಲ ಸರ್, ಇವ್ರ ಜೊತೆ ಪರದಾಟ. ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನನಗ್ ಮೋಸ ಮಾಡ್ತಿದ್ದಾರೆ ಸರ್. ಇಲ್ಲ ಸಾರ್, ನಂಬೇಡಿ ಸಾರ್, ಇದು ಸೆಂಟಿಮೆಂಟ್ ಬಾಂಬು. ಒಂದು ಸಾರಿ ಈ ಮಾತ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಹೇಳಿ. ಕಣ್ಣಲ್ಲಿ ಕಣ್ಣೇನು? ಬಾಯ್ ಬಿಟ್ಕೊಂಡು ಹೇಳ್ತೀನಿ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸುಳ್ಳು ಸರ್, ಬೇಕಾದ್ರೆ ಪೊಲೀಸ್ನವ್ರನ್ನೇ ಕೇಳಿ. ದಟ್ಸ್ ರೈಟ್. ಏನ್ರಯ್ಯ ಏನ್ರಯ್ಯ ಇದೆಲ್ಲ? ಸಾರ್, ಅವರಿಬ್ರಿಗೂ ಲಾಕಪ್ ಅಲ್ಲೇ ಕನೆಕ್ಷನ್ ಆಗಿತ್ತು ಸಾರ್. ಲಾಕಪ್ ಅಲ್ಲ, ಮೊನ್ನೆ ನಮ್ಮನ್ನೆಲ್ಲ ದೂರ ಕಳ್ಸಿ ಲಾಕಪ್ ಒಳಗಡೆ ಕರ್ಕೊಂಡು ಹೋಗಿದ್ರು ಸಾರ್. ಎಲ್ಲ ಮುಗಿದ್ಮೇಲೆ ದುಡ್ಡು ಕೊಟ್ರು. ಸಾರ್, ಕಾಮಾಲೆ ಕಣ್ಣವ್ರಿಗೆ ಲೋಕ ಎಲ್ಲ ಹಳದಿಯಾಗೆ ಕಾಣುತ್ತೆ. ನನಗ್ ಮಾತ್ರ ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇದನ್ನ ತಿಳ್ಕೋಬೇಕು ಅಂತ ಆಂಗ್ಸಿಟಿನೂ ಹೆಚ್ಚಾಗ್ತಾ ಇದೆ. ಹಾಗೆ ಹೇಳ್ತಾ ಹೋಗಿ ಸಾರ್. ಲೀಗಲ್ ಆಗಿ ಹೇಳ್ಬೇಕು ಅಂದ್ರೆ ಅವರಿಬ್ರಿಗೂ ಇಲ್ಲಿಗಲ್ ಕನೆಕ್ಷನ್ ಇದೆ. ಅಯ್ಯೋ ಸತ್ಯ. ಸಾಯ್ತಾ ಇರೋದು ನೀನಲ್ಲ, ಈ ಹೆಣ್ಮಗಳು. ನೀ ಸುಮ್ನೆ ಇರಮ್ಮ. ಈಗ ಹೇಳಿ, ಏನ್ ನಡೀತು? ಹೇಳೋದಕ್ಕೆ ಅಸಹ್ಯ ಆಗುತ್ತೆ ಸರ್. ಲೀಗಲಿ ಹೇಳ್ಬೇಕು ಅಂದ್ರೆ ಅವರಿಬ್ರು ತಲೆ ಕೂದಲು ಕೆದರ್ಕೊಂಡು ಬಿಚ್ಚಿರೋ ಬಟನ್ ಹಾಕುತ್ತಾ ಲಾಕಪ್ ಇಂದ ಆಚೆ ಬರುವಾಗ ನಾವೆಲ್ಲರೂ ನೋಡಿದ್ವಿ ಸಾರ್. ಹೌದು ಸಾರ್. ಸಾರ್, ತಲೆ ಕೆದರಿದ್ರೆ ಬಟನ್ ಬಿಚ್ಚಿದ್ರೆ ಅದೇ ಆಗಿದೆ ಅಂತ ಅರ್ಥನಾ ಸಾರ್? ಇವಳು ಮಾತಾಡ್ತಾ ಮಾತಾಡ್ತಾನೆ ಮೈ ಮೇಲ್ ಕೈ ಹಾಕ್ತಾಳೆ, ಗುಂಡಿ ಬಿಚ್ತಾಳೆ. ಅಯ್ಯಯ್ಯೋ ಎಸ್ ಪಿ ಸರ್, ಹೇಳು. ನೀವು ಬಂದು ಎಷ್ಟು ಹೊತ್ತಾಯ್ತು? ನಾನೇನಾದ್ರೂ ನಿಮ್ ಮೇಲ್ ಕೈ ಹಾಕದ್ನಾ? ಇಲ್ವಲ್ಲಮ್ಮ. ಗುಂಡಿ ಬಿಚ್ಚದ್ನಾ? ಅಯ್ಯಯ್ಯೋ, ಅದು ಇಲ್ವಲ್ಲಮ್ಮ. ಮಾಡ್ತಾಳೆ ಸಾರ್. ಈ ಹೆಣ್ಮಕ್ಳ ಮೇಲೆ ಈ ದೇಶದಲ್ಲಿ ನಡೀತಾ ಇರೋ ಶೋಷಣೆಗೆ ಕೊನೆ ಮೊದಲಿಲ್ಲ. ಅದರೊಳಗಾಗೂ ಪೊಲೀಸ್ನವರಿಂದ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ ಅಂದ್ರೆ ನನಗೆ ಸಹಿಸ್ಕೊಳಕ್ ಆಗಲ್ಲ. ಮಿಸ್ಟರ್ ರಾಜೇಂದ್ರ, ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಮರ್ಯಾದೆಯಿಂದ ನೀನು ಈ ಹೆಣ್ಮಕ್ಳು ಕುತ್ತಿಗೆ ತಾಳಿ ಕಟ್ಟಬೇಕು. ನಾನ್ ಕಟ್ಟಲ್ಲ. ಕಟ್ಟಲ್ಲ ಅಂದ್ರೆ ನಿನ್ನ ಕೆಲಸದಿಂದ ಕಿತ್ತಾಕ್ತೀನಿ, ನೇರ್ಗಂಬಕ್ಕೆ ಹತ್ತಿಸ್ತೀನಿ. ಅಯ್ಯೋ ಸಾಹೇಬ್ರಿಗೆ ಕೋಪ ಬಂದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ. ಬೇಗನೆ ತಾಳಿ ಕಟ್ಟು. ಕಟ್ಟಿ ಅಂತ ಗಟ್ಟಿ ಮೇಳ ಬಾರಿಸ್ದಂಗ್ ಬಾರಿಸ್ತೀರಾ? ಈಗಾಗ್ಲೇ ನಂಗೆ ಇನ್ನೊಂದು ಹೀರೋಯಿನ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾಳೆ. ನಿನ್ನ ಹೃದಯದಲ್ಲಿ ಇನ್ನೊಬ್ಳು ಹೀರೋಯಿನ್ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಕರ್ಫ್ಯೂ ಹಾಕಿದ್ದೀನಿ. ಈ ಕ್ಷಣ ನೀನು ಈ ಹುಡುಗಿ ಕೊಳ್ಳಕ್ ತಾಳಿ ಕಟ್ಬೇಕು. ಏಯ್ ಮಕ್ಕ ಏನ್ ನೋಡ್ತಾ ಇದ್ರು? ಅವ್ನ ಹೇಳ್ಕೊಂಡ್ ಕೂರ್ಸಿ. ಬರ ಕಡೆ. ನೀನೇನಮ್ಮ ಮಕ್ಕ ನೋಡ್ತಾ ಇದ್ದೆ? ಕೂತ್ಕೋ. ಐನೋರೆ ಸಂಬಂಧ ಮಾಲೆ ಕೊಡಿ, ಸಂಬಂಧ ಮಾಲೆ. ಹಾರ ಬದಲಾಯಿಸ್ಕೊಡಿಮ್ಮ.
ಅಯ್ಯೋ ಶಾಸ್ತ್ರಿಗಳೇ, ಹಾರ ಬೇಡ ಶಾಸ್ತ್ರಿಗಳೇ, ಯಾವ್ದಾದ್ರೂ ಹಗ್ಗ ಇದ್ರೆ ಕೊಡಿ. ಯಾಕೆ? ನೇಣ್ ಹಾಕೊಂಡು ಸಾಯಕ್ಕೆ. ಶಾಟ್ ಅಪ್. ಹಾರ ಬದಲಾಯಿಸ್ಕೊಂತ್ಯೋ ಇಲ್ಲ ನಿನ್ನ. ಅಬ್ಬಬ್ಬಬ್ಬ, ನೀವ್ ಇಷ್ಟೊಂದು ಮರ್ಯಾದೆಯಿಂದ ಹೇಳಿದ್ಮೇಲೆ ಬದಲಾಯಿಸ್ಕೊತೀರಿ. ಹಾರ ತಗೋ, ಹಾರ ತಗೋ. ಹಾಕಮ್ಮ ಹಾಕಮ್ಮ ಹಾಕಮ್ಮ. ಕ್ಯಾಪ್ ತೆಗಿರಿ, ತಾಳಿ ಕೊಡಿ. ಕ್ಯಾಪ್ ತೆಗಿರಲೇ. ತಗೊಳ್ಳಿ, ಕಟ್ಟಿ. ಕಟ್ಟು 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 ಕಟ್ಟಲೇ ರಾಜೇಂದ್ರ, ಕಟ್ಟು. ಹಾ, ಬೇಗ ಮಂತ್ರ ಹೇಳಿ. ಮಂತ್ರ ಹೇಳಿ ಅಂದ್ರೆ ಬಾಯ್ ಬಡ್ಕತ್ತಾ ಇದ್ರಲ್ಲ. ಮಂತ್ರ ಹೇಳಿ. ಮಾಂಗಲ್ಯಂ ತಂತುರಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭೇ. ಇಲ್ಲೇ ನಿಲ್ಸಪ್ಪ. ಬನ್ನಿ. ಎಷ್ಟಾಯ್ತಪ್ಪ? 22 ರೂಪಾಯಿ. ತಗೊಳ್ಳಿ. ಇದೇ ನಮ್ಮ ಚೆನ್ನಾಗಿದ್ಯಾ? ಮೈಸೂರ್ ಅರಮನೆ ತರ ಇದೆ ಅಂತ ದೇವರಾಣೆ ಹೇಳಲ್ಲ. ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ಆರತಿ ಬೆಳಗ್ಬೇಕು. ಮಂಗಳಾರತಿ ಎತ್ತಿ ಬೆಳಗಿರೆ ಅಂಬುಜಾಸನ ರಾಣಿಗೆ, ಸಕಲ ಭಾಗ್ಯವ ತರುವ ಲಕ್ಷ್ಮಿಗೆ ಮಂಗಳಾರತಿ ಬೆಳಗಿರೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನೀವು ಆ 6 ಜನ ಕಳ್ರಲ್ಲಿ ನೀವು 3 ಜನ ಕಳ್ರಲ್ವಾ? ಒಳ್ಳೆ ಮೆಮೊರಿ ಪವರು. ಎಡಗಾಲಿಟ್ಟು ಒಳಗ್ ಬನ್ನಿ. ಎಡಗಾಲು? ನಿಮ್ಮನ್ನ ಬಲಗಾಲಲ್ಲಿ ಒದ್ದು ಒಳಗ್ ಹಾಕ್ಬೇಕು ಅನ್ಕೊಂಡಿದ್ರೆ ನನ್ನ ಒಳಗ್ ಬರಕ್ ಹೇಳ್ತೀರಾ? ಈಗ ಕೂಗಾಡೋ ಟೈಮ್ ಅಲ್ಲ. ಬನ್ನಿ ಭಾವನವ್ರೆ. ಅವನವ್ರೆ ಬನ್ನಿ ಭಾವ. ಬನ್ನಿ ಬನ್ನಿ ಬನ್ನಿ. ಹೌದು, ಇದುವರೆಗೂ ನಮ್ದು ನಿಮ್ದು ಕಳ್ಳ ಪೊಲೀಸ್ ಕನೆಕ್ಷನ್. ಇನ್ನು ಮುಂದೆ ಭಾವ ಭಾಮೈದ ರಿಲೇಷನ್. ಭಾವ ಭಾಮೈದ ಕೊಂಪೆ ಮುಳುಗೋಯ್ತು, ಹಾಳಾಗೋಯ್ತು. ಸದ್ಯ ನೀನಿವ್ರ ತಂಗಿ ಅಲ್ವಲ್ಲ? ಅಲ್ಲ, ಸದ್ಯ ಬದುಕದೆ. ಆದ್ರೆ ನಾನು ನಾನು ನುಲಿ ಬೇಡ ಹೇಳು. ಇವಳೇ ನಮ್ ತಂಗಿ. ಇವರೇ ನನ್ನ ಅಣ್ಣಂದ್ರು. ನೀವೆಲ್ಲ ಸೇರಿ ನನಗಿಂತ ಮೋಸ ಮಾಡಿದ್ದೀರಾ? ಅದೇ ಅಲ್ವಾ ಭಾವ ನಮ್ ಬ್ಲಡ್ ನಲ್ಲಿ ಇರೋದು. ಬಾಯ್ ಮುಚ್ಚೋ. ಯಾರೋ ನಿನ್ ಭಾವ? ಭಾವ? ಆಹಾ, ಸಂಬಂಧನ ಲಾಕ್ ಮಾಡಕ್ ನೋಡ್ತೀರಾ? ನಾನು ಈಗ್ಲೇ ಹೋಗಿ ಬೇಡಿ ಡೈವರ್ಸ್ ತಗೊಂಡ್ಬರ್ತೇನೆ. ಬೇಡಿ ಡೈವರ್ಸು? ಹೌದು. ಯಾರಿಗ್ ಭಾವ? ಬೇಡಿ ನಿಮಗೆ, ಡೈವರ್ಸ್ ಇವಳಿಗೆ. ಅಣ್ಣ, ಹೋಗಿ ಒಂದ್ ಆಟೋ ತಗೊಂಡ್ ಬನ್ನಿ. ಆಟೋ ಯಾಕೆ ಸಿಸ್ಟರ್? ನಾನು ಈಗ್ಲೇ SP ಅವ್ರ ಮನೆಗೆ ಹೋಗಿ ಇಲ್ಲಿ ನಡೆದದನ್ನೆಲ್ಲ ಪಿನ್ ಟು ಪಿನ್ ಡೀಟೇಲ್ ಆಗಿ ಹೇಳ್ತೀನಿ. ಪಿನ್ ಟು ಪಿನ್ ಹೇಳ್ತೀಯಮ್ಮ? ಹೌದು. ಬೇಡಮ್ಮ, ಒಂದು 3 ದಿನ ಗ್ರೇಸ್ ಕೊಡು. ನೀನ್ ಈಗ್ಲೇ ಹೇಳಿದ್ರೆ ಬಾವ ಕೆಲ್ಸ ಕಳ್ಕೊಂಡು ಬೀದಿ ಬಂದ್ಬಿಡ್ತಾರೆ. ಅಂದ್ರೆ ನನ್ ಕಷ್ಟ ಹೇಳ್ಕೋಬಾರ್ದು ಅಂತನಾ? ನಿಲ್ಲು. SP ಮನೆಗೆ ಹೋಗ್ತೀಯಾ? ಹೌದು. ನಾನ್ ಎಲ್ರಿಗೂ ಶಾಕ್ ಕೊಡೋಣ ಅಂತ ಜೋಕ್ ಮಾಡಿದ್ರು ಹೋಗ್ತೀಯಾ? ಜೋಕು? ಹೌದು. ಹೆಂಡತಿ ಭಾವಮೈದರ್ನ ಇಷ್ಟು ಮಾತ್ರ ಜೋಕ್ ಮಾಡೋ ಹಕ್ಕು ನನಗಿಲ್ವಾ? ಟೆಲ್ ಮೀ. ಮತ್ತೆ ಬೇಡಿ ಡೈವರ್ಸ್? ಡೈವರ್ಸ್ ಯಾಕೆ ಕೊಡ್ಬೇಕು? ಡೈವರ್ಸ್ 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡಲ್ವಾ? ಸುಳ್ಳು ಹೇಳಿ ನಮ್ ಮದ್ವೆ ಆಯ್ತು. ಭಾವ, ನೀವು ನಮ್ ಮನೆಗೆ ಅಳಿಯಾಗ್ ಬಂದ್ರೆ ತಿರುಪ್ತಿಗ್ ಬಂದು ಗುಂಡು ಹೊಡಿಸ್ತೀವಂತ ಹರಕೆ ಹೊತ್ಕೊಂಡಿದೀವಿ. 3 ಜನನು ಹರಕೆ ಹೊತ್ಕೊಂಡಿದ್ದೀರಾ? ಹೌದು. ಸರಿ, ಯಾವಾಗ ಹೋಗ್ತೀರಾ? ನೀವು ಬರೋದಿಲ್ವಾ ಭಾವ? ಹರಕೆ ಹೊತ್ಕೊಂಡ್ರು ನೀವು, ಮಧ್ಯ ನಾನ್ ಯಾಕೆ? ಮಧ್ಯ ನೀವಿದ್ರೇನೆ ನಮ್ಮ ಹರಕೆ ಈಡೇರೋದು. ಗುಂಡು ಹೊಡಿಸ್ತೀವಂತ ಹರಕೆ ಹೊತ್ಕೊಂಡಿದ್ದು ನಿಮಗೆ.